ಏನು ಆಟ ಆಡ್ತಿದ್ರ ಡೆಲಿವರಿ ಬಾಯ್ ಜೊತೆ ಸಿಡ್ ತರಿಸ್ತಿರಲ್ಲ 275 ರೂಪಾಯಿ ಕೊಡ್ರಿ. ಇವಾಗ ಯಾರು ಕೊಡ್ತೀರಾ? ನಿದ್ಗಣೆಯಲ್ಲಿ ಮಾಡ್ತಾಯಿದ್ದೀರಾ ಕೆಲಸನ? ಹೆಂಗೆ ಕಂಪ್ಲೇಂಟ್? ಓ ಅಮ್ಮ ತಾಯಿ, ಎಲ್ಲಿಂದ ಬಂದುಬಿಡ್ತೀರಾ ಬೆಳಗ್ಗೆ ನಿದ್ಗಣೆಯಲ್ಲಿ? ಸುಮ್ಮನೆ ಅದು ನಮ್ಗೆ ಗೊತ್ತಿಲ್ಲ. ಹೌದಾ? ಅದು ನನಗೆ ಗೊತ್ತಿಲ್ಲ ಸರ್. ಇರಿ ನೋಡೋಣ ಸರ್. ಸೇಮ್ ಪ್ರೈಸ್ ಇದೆ, ಏನು ಚೇಂಜ್ ಹೌದಾ? ಅದು ನಮ್ಗೆ ಗೊತ್ತಿಲ್ಲ ಸರ್. If your issue is resolved and no further assistance is required, press 1. To speak with the support team, press 2. Your call is important to us. ಹಲೋ ಮೇಡಮ್, ಚೂರು ಜೋರಾಗಿ ಮಾತಾಡಿ ಮೇಡಮ್, ನಿಮ್ಮ ವಾಯ್ಸು ಸರಿಯಾಗಿ ಕೇಳಿಸ್ತಲ್ಲ. ಮೇಡಮ್, ಇಲ್ಲಿ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದೆ. ಅವರು ಆನ್ಲೈನ್ ಪೇ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ 270 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಬರ್ತಾ ಇದೆಯಲ್ಲ ಮೇಡಮ್? ಹಾಂ, ಅಮೌಂಟ್ ಪೇ ಮಾಡಿದ್ದಾರೆ ಅಂತೆ ಫಸ್ಟಕ್ಕೆ. ಫುಲ್ ಪೇಮೆಂಟ್ ಮಾಡಿದ್ದೀವಿನಾ? ಹಾಂ, ಫುಲ್ ಪೇಮೆಂಟ್ ಮಾಡಿದ್ದೀವಿ ಅಮ್ಮ. ಇಲ್ಲೇ ಕಸ್ಟಮರ್ ಇದ್ದಾರೆ ನೋಡಿ ಮೇಡಮ್. ಹಲೋ, ಹಾಂ ಹಾಂ 1.5 kg ಫುಲ್ ಪೇಮೆಂಟ್ ಮಾಡಿದ್ದೀವಿ. ಎರಡು ಲಡ್ಡು ಸೇಮ್ ಪ್ರೈಸ್ ಇದೆ, ದೆನ್ ಹೆಂತ ಪೇಮೆಂಟ್ ಮಾಡಬೇಕು? ಕಸ್ಟಮರ್ ಫಸ್ಟಿಗೆ ಲಡ್ಡು ಎಕ್ಸ್ಚೇಂಜ್ ಆಗಿತ್ತಲ್ಲ, ಅದರ ಪ್ರೈಸು ಕೊಡಿ ನೋಡೋಣ ಆಗುತ್ತೆ ಏನಂತ ಅಪ್ಡೇಟು. ಹಾಂ, ಕಸ್ಟಮರ್ ಇರೋದು. ಕಸ್ಟಮರ್ ಇದ್ದೀವಿ. ಹಾಂ ಹಾಂ ಮಾತಾಡಿ. ಹಾಂ ಹೇಳಿ ಮೇಡಮ್. ಸರ್, ಅವರು ಪೇಮೆಂಟ್ ಮಾಡಿರೋದು ನಮ್ಮ ಸಿಸ್ಟಮಲ್ಲಿ ಶೋ ಆಗ್ತಿದೆ. ಹಾಂ ಸರ್, ನಿಮ್ಮ ಸ್ಟೇಟಸ್ನ ಅಪ್ಡೇಟ್ ಮಾಡ್ಕೊಡ್ತೀನಿ, ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಒಂದು ನಿಮಿಷ, ಇನ್ನೂ ಆಗಿಲ್ಲ ಮೇಡಮ್, ಒಂದು ನಿಮಿಷ ರಿಲೋಡ್ ಕನ್ಫರ್ಮೇಷನ್ ಮಾಡ್ತಾಯಿದ್ದೀನಿ. ಓಕೆ ಸರ್, ನಮ್ಮ ಕಾಲ್ ಕಟ್ ಆದಾಗ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ನಾನು ಅಪ್ಡೇಟ್ ಮಾಡ್ಕೊಡ್ತೀನಿ. ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ರಲ್ಲ ಮೇಡಮ್, ಇದಂಗೆ? ಆರ್ಡರ್ ಕ್ಯಾನ್ಸಲ್? ಇಲ್ಲ 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 ಒಂದು ನಿಮಿಷ. ಹಲೋ, ಹಾಂ ಮೇಡಮ್. ಸರ್, ಕ್ಯಾನ್ಸಲ್ ಏನೂ ಆಗಿಲ್ಲ, ಆರ್ಡರ್ ಡೆಲಿವರ್ಡ್ ಅಂತ ಆಗಿದೆ. ಡೆಲಿವರ್ಡ್ ಆಗಿರೋ ಇರೋ ಒಂದು ನಿಮಿಷ ಕನ್ಫರ್ಮೇಷನ್ ಆಗ್ತಾಯಿದೆ. ಹಾಂ ಓಕೆ ಮೇಡಮ್, ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಹಲೋ ಮೇಡಮ್, ಹಲೋ, ಇದು 275 ಕಲೆಕ್ಟ್ ಕ್ಯಾಶ್ ಅಂತ ಬರ್ತಾ ಇದ್ದಲ್ಲ ನಂದರಲ್ಲಿ, ಅದಂಗೆ? ನಾನು ಅಪ್ಡೇಟ್ ಮಾಡ್ಕೊಟ್ಟಿದ್ದೀನಿ. ಇಲ್ಲ ಇಲ್ಲ ಒಂದು ನಿಮಿಷ, ನಂದರಲ್ಲಿ ಫ್ಲೋಟಿಂಗ್ ಕ್ಯಾಶ್ ಇದ್ದಿರೋದು ಫಸ್ಟಿಗೆ ಮೇಡಮ್. ಎಷ್ಟಿದೆ ಗೊತ್ತಾ? 1800 ಚಿಲ್ಲರೆ ಇತ್ತು. ನೀವು ಹೆಂಗೆ ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೊಂಡಿದ್ರೆ ಅಕ್ಸೆಪ್ಟ್ ಅದನ್ನು? ಹಾಂ, ಸರ್, ಕ್ಯಾಶ್ ಡೆಲಿವರ್ಡು ಆಗಿದೆ, ಮತ್ತು ಆನ್ಲೈನ್ ಪೇಮೆಂಟು ಆಗಿದೆ. ಮತ್ತು 275 ಯಾರು ಕೊಡೋರು ದುಡ್ಡು ನನಗೆ ಇವಾಗ? ಸರ್, ಆಗಿದೆ, ಒಂದು ಸ್ವಲ್ಪ ರಿಫ್ರೆಶ್ ಮಾಡಿ. ಮೇಡಮ್, ಇಲ್ಲಿ ತೋರಿಸ್ತಾ ಇದೆ ಮೇಡಮ್, ನಾವು ಯೂಟ್ಯೂಬರ್ ವೀಡಿಯೋಸ್ ಅದಕ್ಕೆ ಮಾಡ್ತಾಯಿದ್ದೀನಿ. SRJ ಕನ್ನಡ ಯೂಟ್ಯೂಬ್ ಚಾನಲು ಇದೆ ನಂದು, ನನ್ನ ಪ್ರೂಫು ಇದೆ ನನ್ನ ಹತ್ರ. ನಾನು ಇಲ್ಲಿ ಕಸ್ಟಮರ್ ಇದ್ರೆ ಮಾಡಿದ್ರು, ಕಸ್ಟಮರ್ ಕ್ಯಾಶ್ ಕೊಟ್ಟಿಲ್ಲ, ನಾನು ಕಲೆಕ್ಟ್ ಕ್ಯಾಶ್ ಅಂತ ಬರ್ತಾಯಿದೆ. ಹಾಂ, ಸರ್, ನಮ್ಮ ಕಾಲ್ ಡಿಸ್ಕನೆಕ್ಟ್ ಆದಮೇಲೆ ಒಂದ್ಸತಿ ಚೆಕ್ ಮಾಡ್ತೀನಿ, ನಾನು ಅಪ್ಡೇಟ್ ಮಾಡ್ಕೊಡ್ತೀನಿ. ಆಗಿಲ್ಲ ಅಂದರೆ ಏನು ಮಾಡಲಿ ಹೇಳಿ? ಸರ್, ಟಿಕೆಟ್ ರೈಸ್ ಮಾಡಿ, ಬೇಕಾದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಡ್ತೀನಿ. ಕ್ಯಾನ್ಸಲ್ ಏನು ಕ್ಯಾನ್ಸಲ್? ಇವಾಗ ಬೇರೆ ನನಗೆ ಆರ್ಡರ್ ಬೇಕಲ್ಲ, ಕಸ್ಟಮರ್ ಐಟಮ್ ತೊಗೊಂಡ್ಬಿಟ್ಟು ಹೋಗ್ಬಿಟ್ರು, ಕ್ಯಾನ್ಸಲ್ ಹೆಂಗಾಗುತ್ತೆ ಇವಾಗ? ನೀವು ಆರ್ಡರ್ನ ಡೆಲಿವರಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಡೈರೆಕ್ಟಾಗಿ. ಕಲೆಕ್ಟ್ ಕ್ಯಾಶ್ ಕಲೆಕ್ಟ್ ಯಾಕೆ ಮಾಡಕ್ಕೆ ಹೋಗಿದ್ರಾ ನೀವು? ಹಾಂ ಸರ್, ನಾವೇನು ಕಲೆಕ್ಟ್ ಏನು ಮಾಡಕ್ಕೆ ಹೋಗಿಲ್ಲ. ಮೇಡಮ್, ಇಲ್ಲಿ ನೋಡಿ ಸ್ನೇಹಿತರೆ, 270 ರೂಪಾಯಿ ಕಲೆಕ್ಟ್ ಕ್ಯಾಶ್ ಅಂತ ಬರ್ತಾ ಇದೆ. ಇವ್ರು ನೋಡಿದ್ರೆ ಈ ಥರ ಹೇಳ್ತಾ ಹೋದವ್ರೆ. 9 ಕಿಲೋಮೀಟ್ರ್ ಬಂದಿದ್ದೀನಿ. ಹಾಂ, ಏನು ಮಾಡೋದು ನಾವು? ಸಕ್ಸಸ್ ಅಂದ್ರೆ ಕಲೆಕ್ಟ್ ಕ್ಯಾಶೇ ಮಾಡಿಲ್ವಲ್ಲ ಮೇಡಮ್? ಕ್ಯಾಶ್ ಆನ್ ಡೆಲಿವರಿ ತೋರಿಸ್ತಾ ಇತ್ತು. ಕ್ಯಾಶ್ 275 ರೂಪಾಯಿ ಯಾರು ಕೊಡ್ತಾರೆ? ಸರ್, ನಿಮ್ಮ ಫೋನಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್, ಅವರು ಪೇ ಮಾಡಿದ್ರೆ ನಿಮಗೆ ತೋರಿಸಿಲ್ವಾ? ಸರ್ ಮೇಡಮ್, ಅದು ತೋರಿಸ್ತು ಮೇಡಮ್, ಓಕೆನಾ? ಓಕೆ ಸರ್. ಅದು ತೋರಿಸ್ಬೇಕಾದ್ರೆ ನನಗೆ ಕ್ಯಾಶ್ ಯಾರು ಕೊಡೋರು? ನೀವು ಡೆಲಿವರಿ ಕಂಪ್ಲೀಟ್ ಕೊಟ್ಬಿಟ್ರೆ? ಸರ್, ಅವರು ಆನ್ಲೈನ್ ಪೇಮೆಂಟ್ ಮಾಡಿದಾರಲ್ಲ. ಹಾಂ, ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನನಗೆ ಯಾಕೆ ತೋರಿಸ್ಬೇಕಿತ್ತು? ನೀವು ಡೆಲಿವರಿ ಕಂಪ್ಲೀಟ್ ಯಾಕೆ ಮಾಡಿಬಿಟ್ರಿ ಸಡನ್ನಾಗಿ? ನೀವೇ ಫೋನ್ ಇದಾಗ್ತಿದೆ ಅಂತ ಹೇಳಿದ್ರು, ಅದಕ್ಕೆ. ಓ ಅಮ್ಮ ತಾಯಿ, ಎಲ್ಲಿಂದ ಬಂದುಬಿಡ್ತೀರಾ ಬೆಳಗ್ಗೆ ನಿದ್ಗಣೆಯಲ್ಲಿ? ಸುಮ್ಮನೆ ಸಿಡ್ ತರಿಸ್ತಿರಲ್ಲ. 275 ರೂಪಾಯಿ ಕೊಡ್ರಿ. ಇವಾಗ ಯಾರು ಕೊಡ್ತೀರಾ? ಹಾಂ, ಏನು ಆಟ ಆಡ್ತಾ ಇದ್ದೀರಾ? ನೋಡಿ ಸ್ನೇಹಿತರೆ, ಆವಾಗಲೇ ನನಗೆ 1800 ಕ್ಯಾಶ್ ಆನ್ ಡೆಲಿವರಿ, ಇವಾಗ 275 ಆ್ಯಡ್ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಅವ್ರ ಕಸ್ಟಮರ್ ಆನ್ಲೈನು ಮಾಡಿದಾರಂತೆ. ಅದರಲ್ಲಿ ಇವಾಗ ನಾನು ಕ್ಯಾಶ್ ಆನ್ ಡೆಲಿವರಿ ತೋರಿಸಿದೆ. ಇವ್ರು ಮೇಡಮ್ ಅವರು ಆನ್ಲೈನು ಡೆಲಿವರಿ ಕಂಪ್ಲೀಟ್ ಮಾಡಿಕೊಟ್ಟು ಬಿಟ್ಟವ್ರೆ.
ಎದಕ್ಕೆ ಕೆಲಸ ಮಾಡ್ತೀರಾ ನೀವು? ನಿದ್ಗಣೆಯಲ್ಲಿ ಮಾಡ್ತಾಯಿದ್ದೀರಾ ಕೆಲಸನ? ಹೆಂಗೆ ಕಂಪ್ಲೇಂಟ್ ಮಾಡಿ ನಿಮ್ಮ ಹೆಸರೇನು ಹೇಳಿ? ಮಾಡ್ಕೊಳ್ಳಿ, ನೀವು ರಿಫ್ರೆಶ್ ಮಾಡಿ ಚೆಕ್ ಮಾಡಿ. ಮೇಡಮ್ 20 ಸರಿ ಮಾಡಿದ್ದೀನಿ ಮೇಡಮ್ ರಿಫ್ರೆಶ್ ನಾನು. ಸ್ನೇಹಿತರೆ ನೋಡಿ ಮೇಡಮ್, ಓಕೆ ಸರ್, ನಮ್ಮ ಕಾಲ್ ಡಿಸ್ಕನೆಕ್ಟ್ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಈಗಲೇ ಆನ್ ಕಾಲಲ್ಲಿ ತೋರಿಸಲ್ಲ. ಹೌದಾ? 275 ರೂಪಾಯಿ ತೋರಿಸ್ರಿ. ನಿಮ್ಮ ಅಡ್ರೆಸ್ ಕೊಡಿ, ನಾನು ಅಲ್ಲೇ ಬರ್ತೀನಿ ನಿಮ್ಮ ಆಫೀಸ್ದು. ಹಾಂ, ಏನು ಆಟ ಆಡ್ತಿದ್ದೀರಾ ಡೆಲಿವರಿ ಬಾಯ್ ಜೊತೆ? ಇನ್ನೂ ತೋರಿಸ್ತಾನೆ ಇದೆ ನೋಡಿ, ಕಾಲ್ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಕಾಲ್ ಡಿಸ್ಕನೆಕ್ಟ್ ಮಾಡ್ತಾಯಿದ್ದೀನಿ ಇರಿ, ಇವಾಗ ತೋರಿಸ್ತೀನಿ ಅವ್ರದ್ದು. ಇವಾಗ ಮತ್ತೆ ರಿಫ್ರೆಶ್ ಮಾಡ್ತೀನಿ. ಏನು 275 ರೂಪಾಯಿ ಇವ್ರಪ್ಪ ಕೊಡ್ತಾನೆ ಕಂಪ್ನಿದವನು. ಡೆಲಿವರಿ ಕಂಪ್ಲೀಟ್ ಮಾಡಿಬಿಟ್ಟವ್ರೆ ಹುಷಿ ನಮ್ಮ ಮಕ್ಕಳು. ಕಸ್ಟಮರ್ ಆನ್ಲೈನ್ ಮಾಡಿದ್ದಾರೆ ಅಂತ ಹೇಳ್ತವ್ರೆ ನೋಡಿ. ಇನ್ನೂ ತೋರಿಸ್ತಾನೆ ಇದೆ. ಇವ್ರಿಗೆ ಫ್ಲೋಟಿಂಗ್ ಕ್ಯಾಶಲ್ಲೂ ತೋರಿಸ್ತೀನಿ. ಎಲ್ಲೈತೆ ಫ್ಲೋಟಿಂಗ್ ಕ್ಯಾಶು? 2128. ಈ ಥರ ಯಾಕೆ ಮಾಡ್ತಾರೆ? ಕಸ್ಟಮರು ಪೇಮೆಂಟು ಮಾಡಿದ್ದಾರೆ ಆನ್ಲೈನು. ಈ ಥರ ಮಾಡ್ತಾವ್ರೆ ಇವ್ರು ಕಸ್ಟಮರ್ ಸಪೋರ್ಟ್. ಅವ್ರು ವೇಸ್ಟ್ ಅಂದರೆ ವೇಸ್ಟ್ ಆಗ್ತೈತೆ. ಇರಿ ಮ್ಯಾನೇಜರ್ ಹತ್ರ ಸಿಕ್ಕಾಗ ಮ್ಯಾನೇಜರ್ ತೋರಿಸ್ತೀನಿ. 275 ರೂಪಾಯಿ ಯಾರು ಕೊಡ್ತಾರೆ ರೀ? ಇದು ಮೋಸ ತಾನೇ ಇದು. ದಿಂಗ್ ಅಂದರೆ ಲಾಲ್ಬಾಗಣ್ಣನ ಹತ್ರ ದಿಂಗ್ ಬಿಟ್ಟರು ಕಸ್ಟಮರ್ ಸಪೋರ್ಟವರು. ಇಲ್ಲ ಹೇಳೋರು ಮಾತು ಕೇಳಲ್ಲ. ಡೆಲಿವರಿ ಅಪ್ಡೇಟ್ ಮಾಡಿಬಿಟ್ಟವ್ರೆ. ಕ್ಯಾಶ್ ಆ್ಯಂಡೆಲ್ಲ ಕಸ್ಟಮರ್ ಅದು ಲಡ್ಡು ಇರೋದು 1.5 kg ಪೇಮೆಂಟ್ ಮಾಡಿದ್ದಾರೆ ಆನ್ಲೈನು. ಇವರು ಕಸ್ಟಮರು ಬೇರೆ ಲಡ್ಡು ಐಟಮ್ಸ್ ಇದೂ ಆಗಿದೆ ಎಕ್ಸ್ಚೇಂಜು, ಅದ್ರ ಅಮೌಂಟು ಇಲ್ಲ ಏನೂ ಇಲ್ಲ. ಇವ್ರು ನೋಡಿದ್ರೆ ಈ ಥರ ಮಾಡಿಟ್ಟವ್ರೆ. ಇವ್ರಿಗೇನು ಹೇಳೋರು ಕೇಳೋರು ಯಾರೂ ಇಲ್ವಾ? ಹೆಂಗೆ ಸಡನ್ನಾಗಿ ಅಪ್ಡೇಟ್ ಮಾಡಿಬಿಟ್ಟವ್ರೆ ಡೆಲಿವರಿ ಕಂಪ್ಲೇಂಟ್ನ. ಪೂರ್ತಿ ಮಾತು ಕೇಳಲ್ಲ ಏನಿಲ್ಲ, ನಿದ್ಗಣೆಲ್ಲೇ ಮಾತಾಡ್ತಾರೆ. ಬೆಳಗ್ಗೆ ಎದ್ಬಿಟ್ಟು ಕಸ್ಟಮರ್ ಬಂದುಬಿಟ್ಟು A2Bಯಿಂದ ಭದ್ರಾಪಲ್ಲಿ A2Bಯಿಂದ ಆರ್ಡ್ರ್ ಮಾಡಿದ್ದಾರೆ. ಎಷ್ಟು? 1.5 kg ಲಡ್ಡು ಓನ್ಲಿ. ಅಲ್ಲಿ ಇರೋದು 1 kg. ಅದಾದಮೇಲೆ ಅಪ್ಡೇಟ್ ಮಾಡಿದ್ದಾರೆ ಏನಂತ ಸಿಸ್ಟಮಲ್ಲಿ, ಮದ್ದು ಲಡ್ಡು ಮತ್ತು ಅರ್ಧ kg ಅದು ಲಡ್ಡು 1 kg ಅಂತ ಇದನ್ನು ಮಾಡಿದ್ದಾರೆ. ಟೋಟಲ್ ಅವ್ರದ್ದು 1.5 kg ಆಗಿದೆ. ಕಸ್ಟಮರ್ದು ಪೇಮೆಂಟು ಮಾಡಿದ್ದಾರೆ ಅಡ್ವಾನ್ಸು ಫಸ್ಟಿಗೆ ಆನ್ಲೈನ್ ಪೇಮೆಂಟು. ನಾನು ತೊಗೊಂಡು ಬಂದಾದಮೇಲೆ ಕ್ಯಾಶ್ ಆನ್ ಡೆಲಿವರಿ 275 ರೂಪೀಸ್ ಬಿದ್ದಿರೋದು. ಇವಾಗ ನೋಡಿದ್ರೆ ಕಸ್ಟಮರೇ ಸಪೋರ್ಟ್ ಅವರು ಡೆಲಿವರಿ ಕಂಪ್ಲೇಂಟ್ ಅಪ್ಡೇಟ್ ಮಾಡಿಕೊಟ್ರೆ ನಾನೇ ಕ್ಯಾಶ್ ಕೊಡಲಿ ಅಂತ ಅವ್ರು ಅಂತವ್ರೆ. ಇವ್ರು ಕಸ್ಟಮರ್ ಸಪೋರ್ಟ್ ಅವ್ರು ನೋಡಿ ಈ ಥರ ಮಾಡಿಬಿಟ್ರು. ನನಗೆ ಯಾವತ್ತೂ ಆಗಿರಲಿಲ್ಲ. ಕಾಲ್ ಡಿಸ್ಕನೆಕ್ಟ್ ಮಾಡಿ ಇದನ್ನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಪ್ಡೇಟ್ ಎಲ್ಲಿ ಇನ್ನೂ ಹಾಗೆ ತೋರಿಸ್ತೈತೆ 275 ರೂಪಾಯಿ ಕ್ಯಾಶು ಪೇಮೆಂಟ್ ಆಗಿಬಿಟ್ಟೈತೆ. ನಾನು ಕ್ಯಾಶ್ ಯಾರು ಕೊಡ್ತಾರೆ? 270 ರೂಪಾಯಿ ಹೋಯ್ತಾನೆ ಇವಾಗ. ಇವ್ರಿಗೇನು ಹೇಳೋರು ಕೇಳೋರು ಯಾರೂ ಇಲ್ಲ. ನನ್ನ ಮಗಂದು ಓದಿ 275 ರೂಪಾಯಿ ಹೊಗೆ ಇವತ್ತಿಂದು. ಈ ಥರ ಮಾಡಿದ್ರೆ ಎಷ್ಟು ಕೋಪ ಬಂದುಬಿಡುತ್ತೆ ಹೇಳಿ ಬೆಳಗ್ಗೆ. ಇವಾಗ ಯಾರು ಕೊಡ್ತಾರೆ 275 ರೂಪಾಯಿ ಕ್ಯಾಶ್ ಆ್ಯಂಡ್ ಡೆಲಿವರಿನೇ ತೋರಿಸಿ ಅಪ್ಡೇಟ್ ಮಾಡಿಕೊಟ್ಟವ್ರು. ಅದನ್ನ ನಾನು ಡೆಲಿವರಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿಲ್ಲ ಏನಿಲ್ಲ. ಕಸ್ಟಮರ್ ಕೇಳ್ತಾ ಇದ್ದು ಕಸ್ಟಮರ್ ಸಪೋರ್ಟ್ ಅವ್ರಿಗೆ, ಆ ಎಮ್ಮ ನಿದ್ಗಣೆಯಲ್ಲಿ ಇದ್ದಾಳೆ ಹೆಂಗೆ? ಏನು ಕಸ್ಟಮರ್ ಸಪೋರ್ಟ್ ಅವ್ರು ಈ ಥರ ಮಾಡ್ತಾರಲ್ಲ. ಸರಿಯಾಗಿ ಇಟ್ಬಿಟ್ರು ನೋಡಿ ಬಗ್ನಿಗೆ ಊಟನ ನನಗೆ ಬೆಳಗ್ಗೆ 275 ರೂಪಾಯಿದು. ಅವ್ರು ಕಸ್ಟಮರು ಪೇ ಮಾಡಿದರೆ ನಾನೇ ಕೊಡಲಿ ಅಂತ ಇದ್ದಾರೆ ಅವರು. ಏನು ಐಟಮ್ ಎಕ್ಸ್ಚೇಂಜ್ ಐತೆ ಸೇಮ್ ರೇಟ್ ಇದೆ ಅಂತ ಅವ್ರು ಹೇಳ್ತಾರೆ ಇದ್ದಾರದು. ಇವ್ರು ನೋಡಿದ್ರೆ ಈ ಥರ ಮಾಡ್ತಾವ್ರೆ. ಅಪ್ಪ ತಲೆನೇ ಕೆಟ್ಟಾಯ್ತು. ಡ್ಯೂಟಿ ಮಾಡೋಕ್ಕೆ ಮನಸ್ಸು ಹೋಗ್ಬಿಡುತ್ತೆ ಈ ಥರ ಮಾಡಿದ್ರೆ ಸಡನ್ನಾಗಿ. ಇರೋ ನೋಡೋಣ, ಮ್ಯಾನೇಜರ್ ಹತ್ರ ಮಾತಾಡಿಸ್ತೀನಿ ಫಸ್ಟು ಹೋಗ್ಬಿಟ್ಟು. ಸಿಕ್ಕಾಗ ಇವಾಗ ಸಂಜೆ ಸಿಕ್ಕರೆ ಸಿಗ್ತಾರೆ. ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಹೇಳ್ತೀನಿ ಅವ್ರಿಗೆ ಈ ಥರ ಆಗಿದೆ, ಹೆಂಗೆ ನಾನು 270 ರೂಪಾಯಿ ಮೈನಸ್ ಆಗಬೇಕಿತ್ತಲ್ಲ ಅಂತ ಕೇಳ್ತೀನಿ. ಏನಂತಾರೆ ನೋಡೋಣ. ಈ ಥರ ನಿಮಗೆ ಏನಾದರೂ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ಅಷ್ಟೇ. ಕಮೆಂಟ್ ನೋಡಿರಿ, ನಮಗಂತೂ ಈ ಥರ ಅನುಭವ ಆಗಿದೆ. ನಿಮಗೆ ಯಾವತ್ತಾದ್ರೂ ಈ ಥರ ಅನುಭವ ಆಗಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ಅಷ್ಟೇ.